ಆಗ ಸಿನಿಮಾಕ್ಕೆಲ್ಲ ಹೋಗೋದೆಲ್ಲ ತುಂಬಾ ಕಷ್ಟ ಇತ್ತು. ಅದು ಈ ಒಂದು ಸಣ್ಣ ಊರಲ್ಲಿದ್ದು ಹೆಂಗೆ ಹೋದ್ರಿ ಆ ಟೈಮಲ್ಲಿ? ಕಲೆಯ ಹುಚ್ಚು ಮೊದ್ಲಿಂದಾನು ಇತ್ತ? ಚಿಕ್ಕವರಿದ್ದಾಗಿಂದಾನು ಇತ್ತು. ಅದು ಹೆಂಗೋ ನನಗೂ ಬಂತು. ನಮಗೆ ಇಲ್ಲ ಸ್ವಲ್ಪ ಯಕ್ಷಗಾನದ ವಾತಾವರಣ ಅಲ್ಲ ಈ ಕಡೆಯಲ್ಲಿ ಯಕ್ಷಗಾನ. ಮತ್ತು ನಮ್ಮ ಕನ್ನಡ ಶಾಲೆಯೊಳಗೆ ನಾವು ಓದ್ತಾ ಇರುವಾಗ ನಮ್ಮ ಮೇಷ್ಟ್ರು ನಮಗೆ ಯಕ್ಷಗಾನದ ಪಾತ್ರಗಳ ಬಗ್ಗೆ ಹೇಳಿ ಅರಿವು ಮಾಡಿಕೊಟ್ರು. ನಮ್ದು ಆಗಸ್ಟ್ 15 ಜನವರಿ 26 ಈ ಥರ ದಿವಸ ವಿಶೇಷ ದಿವಸ ಯಕ್ಷಗಾನಕ್ಕೆ ಒತ್ತು ಕೊಟ್ಟು ಇಲ್ಲಿ ಹೊಸದೊಡ್ಡ ಮಂಜುನಾಥ ಭಾಗವತರು ಅಂತ ಇಲ್ಲಿ ಪಕ್ಕದಲ್ಲೇ ಇದ್ದರು. ಅವ್ರನ್ನ ಕರೆದು ಅವ್ರ ಹತ್ರ ಟ್ರೈನಿಂಗ್ ಕೊಟ್ಟು ನಾವು ಯಕ್ಷಗಾನದಲ್ಲಿ ಪಾಠ ಮಾಡೋಂಗೆ ಮಾಡಿ ಅದರಿಂದ ಚಪ್ಪಾಳೆ ಬಿತ್ತು ಬಹುಮಾನ ಬಂತಲ್ಲ, ಓಹೋ ಇದು ಒಂದು ದಾರಿ ಇದೆ ಅಂತ ಗೊತ್ತಾಯ್ತು ನಮಗೆ. ಅದು ಸ್ವಲ್ಪ ಆಸಕ್ತಿ, ಸಿನಿಮಾದ ಆಮೇಲೆ ನಾಟಕದ ಆಸಕ್ತಿ. ಹಾಗಾಗಿ ಮೊದಲನೇ ಸಿನಿಮಾ ಯಾವ್ದು? ಮೊದಲನೇ ಸಿನಿಮಾ ಬಬ್ರುವಾಹನ ಚಿತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದಂತೂ. ರಾಜ್ಕುಮಾರ್ ಅವರು ಜೊತೆ ನೀವು ಕೃಷ್ಣನ್ ಪಾತ್ರ ನಾನು ಯಾವತ್ತೂ ನೆನ್ಪು ಮಾಡ್ಕೋತೀನಿ. ಚಿತ್ರರಂಗದ ಕೃಷ್ಣ ಅಂದರೆ ಅದು ತುಂಬಾನೇ ನೀವು ಒಂಥರ ಒಳ್ಳೆ ಪಾತ್ರ. ಅಷ್ಟೇ ನೋಡೋಕ್ ಕೂಡ ಚೆನ್ನಾಗಿದ್ರಿ, ಅಷ್ಟೇ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ನಿಮ್ಗೆ. ಕೃಷ್ಣನ್ ಪಾತ್ರನೇ ಸುಮಾರು ಮಾಡಿದೀರ ಅಲ್ವಾ? 2-3 ಸಿನಿಮಾ ಮಾಡಿದ್ದೀನಿ. ಆದ್ರೆ ಅಷ್ಟು ಬಬ್ರುವಾಹನ ಎಕ್ಸಲೆಂಟ್. ಬಬ್ರುವಾಹನ ಮುಖ್ಯವಾಗಿ ನಮಗೆ ಇಂಟ್ರೊಡಕ್ಷನ್ ಒಳ್ಳೇದಾಯ್ತು. ಹೌದು. ಆಮೇಲೆ ರಾಜ್ಕುಮಾರ್, ಬಿ ಸರೋಜದೇವಿ, ವಜ್ರಮಣಿ, ತೂಗಿದ ಶ್ರೀನಿವಾಸ, ಹುಣಸೂರು ಕೃಷ್ಣಮೂರ್ತಿಗಳು ಈ ಥರದವರೆಲ್ಲ ಇದ್ರಿಂದ ಸಿಕ್ಕಾಪಟ್ಟೆ ಹಿಟ್ ಆಯ್ತು. ಮತ್ತೆ ಸೂಪರ್ ಹಿಟ್ ಪಿಕ್ಚರ್. 100 days. ಹೌದು. ಹೋದಲ್ಲೆಲ್ಲ 100 days ಹೋಗೋದು, ಎಲ್ಲೆಲ್ಲೂ 100 days. ನಮ್ಮ ಸಿರ್ಸಿರು 100 days. ಸಿರ್ಸಿರು 100 days ಆದಾಗ ನಾವು ಅದನ್ನ ಉದಯ್ ಕುಮಾರ್ ಬಂದಿದ್ರು. ಅವಾಗ ನಾವು ಮರ್ಯಾದೆ ಮಹಲ್ ಅಂತ ಇಲ್ಲೊಂದು ಸಿನಿಮಾ ಮಾಡ್ತಾ ಇದ್ದಾಗಿತ್ತು. ಉದಯ್ ಕುಮಾರು, ಮುಸುರಿಯವರೆಲ್ಲ ಕರ್ಕೊಂಡು ಹೋಗಿ ಲಕ್ಷ್ಮಿ ಟಾಕೀಸಲ್ಲಿ 100 days ವ್ಯವಸ್ಥೆ ಮಾಡಾಗಿತ್ತು, ಕಾರ್ಯಕ್ರಮ ಮಾಡಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಹೇಗಿತ್ತು? ಅದು ಹಾಗೆ ಇತ್ತು. ಅದೆಲ್ಲ ವರ್ಣಿಸೋದಕ್ಕೆ ಕಷ್ಟ. ಆ ಒಡನಾಟ, ಆ ಒಂದು ವಾತಾವರಣ ಇನ್ನೆಲ್ಲಿ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ನಮಗೆ ನಮ್ಮ ವಯಸ್ಸಿನವರೇ ಆಗಿದ್ದಿಂದ ಹೆಚ್ಚು ಕಮ್ಮಿ ನಾವಿಬ್ಬರು ಹಂಗೆ ಬೆಡ್ ಮೇಲೆ ಒಳ್ಳಾಡಿದ್ದು, ಸಿಗರೇಟ್ ಸೇದಿದ್ದು, ಕುಸ್ತಿ ಆಡಿದ್ದು, ಏನೋ ಈ ಥರ ಕಿತ್ತಾಟ ಆಡ್ಕೊಂಡಿದ್ದೆಲ್ಲ ಉಂಟು. ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಆಗಲಿ, ಜೈ ಜಗದೀಶ್ ಆಗಲಿ, ಸುಂದರ, ಇವರೆಲ್ಲ ನಾವೆಲ್ಲ ಹೆಚ್ಚು ಕಮ್ಮಿ ಒಂದೇ ಹತ್ತತ್ರ ಎಲ್ಲ. ವಿಷ್ಣು ಜೊತೆ ಒಂದು 10-12 ಸಿನಿಮಾ ಮಾಡಿದ್ದೆ ನಾನು. ವಿಷ್ಣುವರ್ಧನ್ ಆಗಲಿ, ಶಂಕರ್ನಾಗ್ ಆಗಲಿ, ಅನಂತ್ನಾಗ್ ಆಗಲಿ, ಅಂಬರೀಷ್ ಆಗಲಿ, ಅವ್ರ ಜೊತೆಗೆಲ್ಲ ಒಂದು 8-10 ಸಿನಿಮಾ ಮಿನಿಮಮ್. ನೋಡ್ರಿ, ನಮಗೆ ಕಲಾವಿದರೆ ನಾವು ಇರ್ತೀವಿ, ನಮ್ಮ ಸ್ಟೈಲ್ ನಾವು, ಅವ್ರ ಸ್ಟೈಲ್ ಅವರು. ನಾವು ಬಂದ ಪಾತ್ರ ನಮಗೆ, ಅವ್ರ ಪಾತ್ರ ಅವರಿಗೆ, ಡೈರೆಕ್ಟ್ರು ಬೇರೆ. ಬಾಳೆಹಣ್ಣು ರುಚಿ ಬಾಳೆಹಣ್ಣಿಗೆ, ಸೇಬು ಹಣ್ಣು ರುಚಿ ಸೇಬು ಹಣ್ಣಿಗೆ, ಎಲ್ಲಾ ಹಣ್ಣುಗಳು ಬೇಕು. ಒಳ್ಳೆ ಮಾತು. ಎಲ್ಲಾ ತರಹದ ಕಲಾವಿದರು ಇದ್ದಾಗಲೇ ಅದು ಒಂದು ಶ್ರೇಷ್ಠತೆ. ಎಲ್ಲ ನಮಗೆ ಬೇಕಲ್ಲ, ಎಲ್ಲ ಪಾತ್ರಗಳು ಬೇಕಲ್ಲ. ಹೌದು. ಚಿಕ್ಕದೋ ದೊಡ್ಡದೋ ಪ್ರಶ್ನೆ ಬೇರೆ, ಅದರ ಗಾತ್ರದ ಪ್ರಶ್ನೆ ಬೇರೆ. ಆ ಪಾತ್ರದ ಒಂದು ಗುಣಲಕ್ಷಣ ನೋಡಿ ಅದಕ್ಕೆ ಸರಿಯಾಗಿ ಮರ್ಯಾದೆ ಕೊಡ್ಬೇಕಲ್ಲ. ಹೌದು. ಮಾನಸ ಸರೋವರ ನಂಗೆ ತುಂಬಾ ಇಷ್ಟ. ಮಾನಸ ಸರೋವರ ಪುಟ್ಟಣ್ಣ ಕಣ್ಗಾಲ್ ಅವರಿಂದು. ಸಾಮಾನ್ಯವಾಗಿ ಎಲ್ಲಾ ಚಿತ್ರದಲ್ಲೂ ನೀವು ಇರ್ತಾ ಇದ್ರಿ. ಸುಮಾರು ಚಿತ್ರಗಳನ್ನ ನಾನು ನೋಡಿದ್ದೆ. ಹೌದು. ಪುಟ್ಟಣ್ಣ ಅವರಿಗೆ ಅಂದ್ರೆ ನನಗೆ ಪುಟ್ಟಣ್ಣ ಅವರು ಅಂದ್ರೆ ಬಹಳ ಪ್ರೀತಿಯ ಗೌರವ. ಅವರಿಗೂ ಅಷ್ಟೇ. ಈ ಯಾವ್ದಾದ್ರು ಒಂದು ಸಿನಿಮಾ ಮಾಡ್ಬೇಕಂತಂದ್ರೆ ರಾಮಕೃಷ್ಣಗೆ ಯಾವ್ದಾದ್ರು ಕ್ಯಾರೆಕ್ಟರ್ ಇದೆಯಾ ನೋಡೋಣ ಅನ್ನೋ ಥರನೇ ಇತ್ತು ಅವರಿಗೆ. ಇದು ನಾವು ಬಿಡ್ಬೇಕಲ್ಲ, ಏನು ಸರ್ ಈ ಸಲ ನನ್ನ ಮರ್ತರ ಅಂತ ಕೇಳ್ಬಿಟ್ರೆ ಅದೆಲ್ಲ ಒಂದು ಇಂಟ್ಯೂಷನ್ ಇರ್ತದಲ್ಲ. ಅತಿಯಾದ ಆತ್ಮೀಯತೆಯಲ್ಲಿ ಇಸ್ಪಿಟ್ ಆಡ್ಬೇಕಾರೆ ಪದೇ ಪದೇ ಅವನೇ ಬರಬೇಕು ಅಂತಂದ ಇದ್ದಾಗ ಯಾಕೆ ಬರಲಿಲ್ಲ ಅನ್ನೋದು. ಯಾವುದೇ ಆಗಲಿ ಆತ್ಮೀಯತೆ ಅದೊಂದು ಇದೆಯಲ್ಲ, ಗೌರವ. ಅದು ಪುಟ್ಟಣ್ಣ ಅವ್ರ ಬಗ್ಗೆ ನನಗೆ ಆದ ರೀತಿ ಒಂದು ಅವರೊಂಥರ ಗುರುವಾಗಿದ್ದರು. ಹಾಗಾಗಿ ಅವ್ರ ಬಗ್ಗೆ ಒಲವು ಜಾಸ್ತಿ. ಯಾರೇ ಆಗಲಿ ನಾವು ಹಚ್ಕೊಂಡ ಮೇಲೆ ಅವ್ರು ನಮ್ಮವರು. ನಮಗೂ ಸಹಾಯ ಮಾಡುವಂಥ ಸ್ಥಾನದಲ್ಲಿದ್ದಾಗ ಅವ್ರು ನಮಗೆ ದೇವರು ಆಗ್ತಾರೆ, ತಂದೆನೂ ಆಗ್ತಾರೆ, ಗುರುವೂ ಆಗ್ತಾರೆ, ಏನು ಬೇಕಾಗ್ತಾರೆ, ತಾಯಿನೂ ಆಗ್ತಾರೆ. ಹಾಗೆ
ಆವತ್ತಿನಿಂದ ನೀವು ಇವತ್ತಿನ ತನಕನೂ ಕೂಡ ನಟಿಸ್ತಾ ಇದ್ದೀರಾ. ಆ ಥರ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಇದೆಯಾ ಈಗಲೂ ಕೂಡ? ಸಿಗ್ತದೆ. ನಾನೇ ಹೆಚ್ಚಿಗೆ ಅಂದರೆ ಇತ್ತೀಚೆಗೆ ಏನಾಯ್ತು, ಈ ಕೊರೋನಾ ಎಲ್ಲ ಆದಮೇಲೆ ನೋಡಿ, ಈ ಥರ ನಾನು ಈ ತೋಟ ಗೀಟ ಅಂತೆಲ್ಲ ಊರಿಗೆ ಬಂದಮೇಲೆ ಆ ಕಡೆ ಸ್ವಲ್ಪ ದೂರ ಅಂದರೆ ಸೆನ್ಸ್ ಈಗ ಏನಾದರೆ ಅಲ್ಲೂ ಬದಲಾವಣೆ. ಈ ಟೆಲಿವಿಷನ್ ಸೀರಿಯಲ್ ಜಾಸ್ತಿ ಬರೋದ್ರಿಂದ ನಿಮಗೆ ಟೆಲಿವಿಷನ್ ಬೇಕಾದಷ್ಟು ಕರೀತಾರೆ. ಇಂಟ್ರೆಸ್ಟ್ ನಮ್ಗೆ ಅಲ್ಲಿ ಹೋಗೋ ಟೈಮ್ ಇಲ್ಲ, ನಮಗೆ ಅದು ಕೂತ್ಕೊಳ್ಳೋ ವ್ಯವಧಾನವೂ ಇಲ್ಲ. ಈಗ ನಮಗೆ ಈ ವಾತಾವರಣ ಅಲ್ಲಿ ಕೊಡ್ತಾರಾ? ಇದೆ. ಈಗ ಟೆಲಿವಿಷನ್ ಸೀರಿಯಲಲ್ಲೂ ಪಾಪ ಎಲ್ಲೋ ಒಂದು ಎಸ್ಟೇಟಲ್ಲೋ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇರ್ತಾರೆ, ನಮ್ಮ ಪಾಟಿ ನಾವು ಅದಕ್ಕಲ್ಲ. ಆದರೆ ಆ ಜೀವನ ನೋಡೇ ಆಯ್ತಲ್ಲ, ಇನ್ನೇನು ಬೇಕು ಅಂತ. ದೊಡ್ಡ ಪರದೆ ಮೇಲೆ ಬಂದು ಯಶಸ್ಸೆಲ್ಲ ಸಿಕ್ಕಿ ಜೀವನ ಎಲ್ಲ ಕಟ್ಕೊಂಡಾಯ್ತು. ಯಶಸ್ಸೋ ಏನೋ ಅಷ್ಟೋ ಇಷ್ಟೋ ಏನೋ ಒಂದು ನಮ್ಮ ಪಾಡಿಗೆ ಗುರ್ತು ಸಿಗುವಷ್ಟೋ. ಅಷ್ಟೊಂದು ವರ್ಷಗಳ ಕಾಲ ಅಭಿನಯ ಮಾಡೋದು ಅಂದ್ರೆ ಅದು ಸಣ್ಣ ಮಾತಲ್ಲ. ಅಷ್ಟು ನಿರಂತರವಾಗಿ ಅಭಿನಯ ಮಾಡೋದು ಅಂದ್ರೆ ಸಣ್ಣ ವಿಷಯ ಅಲ್ಲ, ಅದು ತುಂಬಾ ದೊಡ್ಡ ವಿಷಯ ಅಲ್ವಾ? ಇವಾಗೆಲ್ಲ ಒಂದು ಮೂವಿ ಮಾಡಿದ್ರೆ ಆಮೇಲೆ ಎಷ್ಟೋ ಜನ ಕಲಾವಿದರಿಗೆ ಮುಂದೆ ಅವಕಾಶ ಸಿಗದೇನೋ ಅಥವಾ ಅವ್ರನ್ನ ಇದ್ರು ಅನ್ನೋದನ್ನೇ ಜನ ಮರೆಯುವಷ್ಟು ಒಂಥರ ಈ ಕಾಲ ಬದಲಾಗಿದೆ. ನೀವೆಲ್ಲ 40 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಇದ್ದೀರಾ ಅಂದ್ರೆ ಅದು ಮಹಾ ಸಾಧನೆನೇ ಹೌದು. ಅಂದ್ರೆ ಜನ ಇಷ್ಟಪಡ್ತಾರೆ ಅಂತ ಇವತ್ತಿಗೂ ಕೂಡ ಇಷ್ಟಪಡ್ತಾರೆ ಅಲ್ವಾ? ತುಂಬಾ ಇಷ್ಟ ಪಡೋರಿದ್ದಾರೆ. ಮಾನಸ ಸರೋವರದಂತಹ ನಮ್ಮನ್ನ ಆತರ ಸಿನಿಮಾಗಳಲ್ಲಿ ನೋಡಿದ್ದಕ್ಕೆ ಈ ಬಹುಶಃ ಈ ಮೀಡಿಯಾಗಳು ಇಂಥವು ಇರೋದಕ್ಕೆ, ನಿಮ್ಮಂಥವ್ರು ಇರೋದಕ್ಕೆ ನಮ್ಮನ್ನು ಮರೆಯಕ್ ಬಿಡಲ್ಲ ನೀವು. ಇಲ್ಲ, ಮರಿಬಾರ್ದು, ಮತ್ತೆ ಮರೆಯೋಕ್ ಸಾಧ್ಯನೂ ಇಲ್ಲ. ನೆನ್ಪಿದ್ದೇ ಇರತ್ತೆ ಎಲ್ರಿಗೂ ಕೂಡ. ಬಬ್ರುವಾಹನದ ಕೃಷ್ಣನ್ ಯಾರಾದ್ರೂ ಮರೆಯೋಕ್ ಸಾಧ್ಯ ಇದೆಯಾ? ಆದ್ರೆ ಆ ವೈಭವ ಮತ್ತೆ ಮರುಕಳಿಸೋಕ್ ಸಾಧ್ಯನೇ? ಆ ವೈಭವ ಅದು ಯಾವತ್ತೂ ಇರತ್ತೆ. ಮರುಕಳಿಸದೆ ಹೋದ್ರು ಅದು ಮನಸ್ಸಲ್ಲಿ ಅಚ್ಚಳ ಇದೆ. ಅದು ಇನ್ನೂ ಗಂಟು, ದೊಡ್ಡ ಗಂಟೆ ಮತ್ತೆ ಅಲ್ವಾ? ನೋಡಿದವ್ರಿಗೆ ಒಂದು ಗಂಟು, ನಾವು ಅನುಭವಿಸೋರಿಗೆ ಒಂದು ಗಂಟು. ಹೌದು. ಹಾಗೆ ಇದೇ ರೀತಿ ನೀವು ಚಿತ್ರಗಳಲ್ಲಿ ನಟಿಸ್ತಾನೆ ಇರಿ. ಗಣೇಶ್ ಅವರು ಚಿತ್ರ ಪೂರೈಸಿದೀನಿ ಅಂದ್ರೆ ಈಗ ಖುಷಿ ಆಯ್ತು ಕೇಳಿ. ಗಣೇಶ ಜೊತೆ ಮಾಡಿದೆ. ಮೊನ್ನೆ ಇನ್ನೊಬ್ಬ ಅವರು ಹೊಸಬ ಇದ್ದಾರಲ್ಲ, ಯಾರು ರಾವ್, ಅವನು ಹೊಸಬ ರಾವ್ ಅಂತ ಇದ್ದಾರಲ್ಲ, ಸುನೀಲ್ ರಾವ್, ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದೆ. ಅವರೆಲ್ಲರೂ ಒಳ್ಳೆ ನಟರೆ. ಈಗ ಸುದೀಪ್ ಜೊತೆಗೂ ಮಾಡಿದೆ, ಎಲ್ಲ ನಟರ ಜೊತೆಗೆ ಮಾಡಿದ್ದೀನಿ. ಜಗ್ಗೇಶಿಂದ ಹಿಡಿದು ರಾಜ್ಕುಮಾರ್, ಅಂಬರೀಷ್, ಎಲ್ಲ ಕಲಾವಿದರ ಜೊತೆಗೂ. ರಮೇಶ್ ಅರವಿಂದ್, ಅಮೃತ ವರ್ಷಿಣಿ ಮಾಡಿದ್ರಿ. ದಿನೇಶ್ ಬಾಬು ಅವರು ಚಿತ್ರಗಳಲ್ಲಿ ಯಾವಾಗ್ಲೂ ನೀವು ಇರ್ತೀರಾ. ದಿನೇಶ್ ಬಾಬು ಅವರು ನನಗೆ ಹೆಚ್ಚು ಕಡಿಮೆ 11 ಸಿನಿಮಾ ಕೊಟ್ಟರು. 11 ಸಿನಿಮಾ. ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು, ನಿಂತೋಯ್ತು. ಇಲ್ಲದೆ 1 ಡಜನ್ ಆಗ್ಬಿಡೋದು. ಭಾರಿ ಸ್ಪೀಡ್ ಡೈರೆಕ್ಟರ್ ಅವರು, ಒಳ್ಳೆ ಡೈರೆಕ್ಟರ್. ಕೇರಳದಿಂದ ಬಂದ ಡೈರೆಕ್ಟರ್. ಕನ್ನಡಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅವರು. ಹೌದು, ತುಂಬಾ ಒಳ್ಳೊಳ್ಳೆ ಹಿಟ್ ಮೂವಿ ಕೊಟ್ಟಿದ್ದಾರೆ. ನನಗೂ ಕೂಡ ಅವರು ಡೈರೆಕ್ಷನ್ ಮಾಡಿದಂತಹ ಎಲ್ಲ ಚಿತ್ರನೂ ಇಷ್ಟ ಆಗಿದೆ. ಹೌದು, ಒಳ್ಳೆ ಲರ್ನೆಡ್ ಇವರು, ಒಳ್ಳೆಯವರು ಅಷ್ಟೇ. ದಾಸ್ ಅಂತ ಅವರು ಒಳ್ಳೆ ಕ್ಯಾಮ್ರಾಮನ್ ಕೊಟ್ಟರು. ದಿನೇಶ್ ಬಾಬುನ ಕರ್ಕೊಂಡು ಬಂದಿದ್ದು. ಅನೇಕ ಕಲಾವಿದರಿಗೆ ಕೆಲಸ ಕೊಟ್ಟರು. ನನಗೆ 11 ಸಿನಿಮಾ ಕೊಟ್ಟರು. ಆಮೇಲೆ ಅವ್ರದ್ದು ಏನಂದ್ರೆ ಪಾತ್ರಗಳು ಕೊಟ್ಬಿಟ್ಟು ಸಣ್ಣ ಪಾಠ ಇರ್ತದೆ, ಆಮೇಲೆ ಇಲಾಬ್ರೇಟ್ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಮಾಡ್ರಿ ರಾಮಕೃಷ್ಣ, ನಿಮ್ಗೆ ಏನೇನು ಬರ್ತದೆ ಅದೇ ಐಡಿಯಾ ಬಂದ್ರೆ ಮಾಡ್ರಿ ಅಂತ ನಿಮ್ಗೆ ಅವಕಾಶ ಕೊಡ್ತಾರೆ. ನಿಮ್ಮ ಕ್ರಿಯೇಟಿವಿಟಿಗೆ ಅವಕಾಶ ಕೊಡ್ತಾರೆ. ಲಾಲಿಲಿ ಒಂದು ಸಣ್ಣ ರೋಲ್ ಇತ್ತದು, ವಿಷ್ಣು ಮನೆ ಆಳ್ ತರ ಇತ್ತದು. ಅದು ಕೊನೆ ವಿಷ್ಣು ಬೆಡ್ರೂಮ್ ಅಲ್ಲಿ ಇರುವಂತ ಒಬ್ಬನು ಫ್ರೆಂಡ್ ಆಗ್ಬಿಟ್ರೆ, ಆ ತರ ಅದು ಎಲಾಬ್ರೇಟ್ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಆಯ್ತು. ಅದೆಲ್ಲ ಆಗ್ತದೆ ಅನ್ನೋತರ. ಅಮೃತ ವರ್ಷಿಣಿಲೂ ಸಖತ್ತಾಗಿತ್ತು ಕಾಮಿಡಿ, ಅದೊಂಥರ ಚೆನ್ನಾಗಿತ್ತು. ತಾರಾ ಅವ್ರ ಜೊತೆ ನೀವು ತುಂಬಾ ಚೆನ್ನಾಗಿತ್ತು ಜೋಡಿ. ಹೌದು, ಸತ್ಯ. ಒಟ್ಟು ಎಷ್ಟು ಚಿತ್ರಗಳು ಲೆಕ್ಕ ಮಾಡಿದ್ವಿ? ನಾವು ಲೆಕ್ಕ ಮಾಡಲ್ಲ, ಚೇಂಬರ್ಗೆ ಹೋಗಿ ನೋಡ್ಬೇಕಷ್ಟೇ. ನಮ್ಗೆ
ಕೊನೆಗೆ ಅದು 5 ಸೀನು 4 ಸೀನು 5 ಸೀನು 4 ಸೀನು 3 ಸೀನು 8 ಸೀನು ಈ ಥರದ್ದು ಬಂದಿರೋದ್ರಿಂದ ನಾವು ಗಮನ ಕೊಡೋಕೆ ಹೋಗಿಲ್ಲ. ಆಮೇಲೆ ಆ ಚಿತ್ರದ ಹೆಸರು ಕೂಡ ನಮ್ಗೆ ಜ್ಞಾಪಕ ಇಲ್ಲದೆ ಇರೋಂಗಾಯ್ತು. ಎಷ್ಟೋ ಸಲ ಹಂಗೆ ಆಗ್ಬಿಡುತ್ತಲ್ಲ. ಈ ಎಕ್ಸ್ಕ್ಯೂಸ್ ಮೀ ಅಂತ ಈ ಥರ ಸಿನಿಮಾ ಹೆಸರುಗಳು, ಫಸ್ಟ್ ಟೈಮ್ ಲವ್, ಈ ಥರದ್ದೆಲ್ಲ ಹೆಸರು ಇರ್ತದಲ್ಲ, ಇದೆಲ್ಲ ನಮಗೆ ಕೊನೆ ಬೇಗನೆ ನೆನಪಿಂದ ಜಾರುವಂಥ ವಿಷಯ. ಏನಾದರೂ ಪ್ರಶಸ್ತಿ ಆ ಥರದ್ದು ಏನು ಹೆಚ್ಚಿಗೆ ಇಲ್ಲ. ನಮಗೆ ರಂಗನಾಯಕಿಗೆ ಒಂದು ರಾಜ್ಯ ಪ್ರಶಸ್ತಿ ಇತ್ತು, ಬೆಸ್ಟ್ ಆ್ಯಕ್ಟಿಂಗ್ ಅವಾರ್ಡ್ಗೆ ಕೊಟ್ಟರು ಸರ್ಕಾರದಿಂದ. ಆಮೇಲೆ ಯಾರು ಬಂಗಾರಪ್ಪನವರಿದ್ದಾಗ ಶಂಕರ್ನಾಗೂ ನನಗೆ ಇಬ್ಬರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಅದೇ ವರ್ಷ. ಅವಾಗಿನ ಮೊತ್ತ ಬೇರೆ, ಈಗಿನ ಇವ್ರ ಮೊತ್ತಗಳು ಬೇರೆ ಕೊಟ್ಟಿದ್ರು. ಆಮೇಲೆ ಸಂಘ ಸಂಸ್ಥೆಗಳು ಕೂಡ ಇದ್ದೇ ಇರ್ತವೆ, ಗೌರವ ಪುರಸ್ಕಾರ ತುಂಬಾ ಇರುತ್ತೆ. ಇಲ್ಲೆಲ್ಲೋ ಕೊಟ್ಟಿರ್ತಾರೆ, ಬಾಂಬೆ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ ಅಷ್ಟೇ. ಈಗ ನಿಮ್ಮ ದಿನಚರಿ ಏನು? ಬೆಂಗಳೂರಲ್ಲಿ ದಿನಚರಿ ಬೆಳಗ್ಗೆ ಎದ್ದಾಗಿಂದ ಯಾವುದು? ನಾನು ನಾರ್ಮಲ್ ಸೀದಾ ಸಾದಾ ಮನುಷ್ಯ. ನಿನ್ನೆಯ ಹೊರತು ನಾಳೆ ಮರೆತು ಇಂದಷ್ಟೇ ನೋಡ್ಕೊಂಡು ಹೋಗುವಂಥ ಒಂದು ಜೀವನ ನಂದು. ಯೋಗ ಧ್ಯಾನ ಆ ಥರ ಇದೆಯಾ? ಏನಾದ್ರು ಅಲ್ಪ ಸ್ವಲ್ಪ ಎಲ್ಲದೂ ಇರ್ತದೆ. ಅದೆಲ್ಲ ಇದ್ದೇ ಇರ್ತದೆ. ವಾಕಿಂಗು ಮತ್ತೆ ಜಿಮ್ಮು ಆ ಥರ ಅದೆಲ್ಲ ಅಷ್ಟು ಶಿಸ್ತಿನ ಬದ್ಧ ಅಂತ ಅಲ್ಲ, ಅದಕ್ಕೊಂದು ಮೂಡ್ ಬಂದಾಗ ನಡೀತಾ ಇರ್ತದೆ ಪಾಡಿಗೆ. ಅದೆಲ್ಲ ಮಾಡಿದವನೇ ನಾನು ಆವಾಗಲಿಂದ. ಅವಾಗ ಈಗೆಲ್ಲ ಅಷ್ಟು ಶಿಸ್ತುಬದ್ಧವಾಗಲ್ಲ, ಇದೆ ಅದು ಸ್ವಲ್ಪ ಇದೆ, ಇಲ್ಲ ಅಂತ ಹೇಳಿದ್ರೆ. ಯಾಕಂದರೆ ನಾನು ತೋಟ ಹೇಳ್ಕೊಬಂದೋದ್ರೆ ಸಾಕಲ್ಲ, ಈಗ ಜಾಗಿಂಗ್ ಅಲ್ಬೇಕು ಈಗ. 2 ಸಲ ಹೋಗಿ ಇಳಿದು ಪಂಪ್ ಆಗ್ಬಿಟ್ಟು ಬರ್ಬೇಕು ನಾನು ಅಲ್ಲಿ. ಅವಾಗ ಸಾಕಪ್ಪ ಜಾಗಿಂಗ್ ಸಾಕು, ಬೇಕಾದಷ್ಟು ಆಗತ್ತೆ. ಬೆಂಗಳೂರಲ್ಲಿ ವಾಕಿಂಗ್ ಅದೆಲ್ಲ ಬೇಕು, ಜಾಗಿಂಗಿಗೆ ನಾನು ಹೋಗೋದಿಲ್ಲ. ಅಲ್ಲಿತ್ತು ಒಂದು ಕಾಲದಲ್ಲೆಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ, ಬೇರೆ ಬೇರೆ ಏರಿಯಾದಲ್ಲಿ ಇದ್ವಿ ಅವಾಗ. ಈಗ ಬೆಂಗಳೂರು ವಾತಾವರಣದಲ್ಲಿ ಈ ಟ್ರಾಫಿಕ್ಕು ಮತ್ತು ರಸ್ತೆಗಳು ಇಲ್ಲದೆ ಇರೋದು, ಎಲ್ಲೂ ವ್ಯವಸ್ಥೆ ಇಲ್ಲದೆ ಇರೋದು, ಅದು ನಿಮ್ಗೆ ವಾಕಿಂಗ್ ಅಥವಾ ದೈಹಿಕ ವ್ಯಾಯಾಮ ಮಾಡೋಕ್ಕೆ ಒಂದು ವಾತಾವರಣ ಬೇಕು. ಫುಟ್ಪಾತೇ ಇಲ್ದಿದ್ರೆ ಆ ನಡೆಯೋಕಾರ ಮೂಡ್ ಬರಬೇಕಲ್ಲ, ಫುಟ್ಪಾತ್ ಬೇಕು. ಅದಕ್ಕೆ ಎಲ್ಲ ನಮ್ಮ ಹುಡುಗರುಗಳೆಲ್ಲ ಫಾರಿನ್ ಕಂಟ್ರಿ ಯಾಕೆ ಲೈಕ್ ಮಾಡ್ತಾರೆ, ಫುಟ್ಪಾತ್ ಇಟ್ಕೊಂಡಿರ್ತಾರೆ. ಮೈಲ್ಸ್ ಟುಗೆದರ್ ನಡಿಬೋದು. ಬೆಂಗಳೂರಲ್ಲಿ ಎಲ್ಲೋ MG ರೋಡಲ್ಲೆಲ್ಲ ಒಂದು ಬದಿಗಿದೆ, ಅದು ಬಿಟ್ಟು ಜಯನಗರ ಒಂದಷ್ಟಿದೆ. ಆ ಫುಟ್ಪಾತ್ ಮೇಲೂ ಅತಿಕ್ರಮಣ ಮಾಡೋದು, ಅಂಗಡಿ ಹಾಕೊಂಡ್ಬಿಡೋದು, ಕಾರ್ ನಿಲ್ಸ್ಕೊಂಡ್ಬಿಡೋದು, ಈ ಥರ ವಿಚಿತ್ರ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಿಬಿಟ್ರೆ ಓಡಾಡೋರಿಗೆ ಒಂಥರ ನೆಮ್ಮದಿ ಇಲ್ಲದ ಬದುಕೋದು. ಫುಟ್ಪಾತ್ ಇಸ್ ಮಸ್ಟ್, ಹೌದಾ? ಅದಿದ್ದರೆ ದೈಹಿಕವಾಗಿ ಬೆಂಗಳೂರಲ್ಲಿ ಹೆಚ್ಚಿಗೆ ವರ್ಷ ಬದುಕ್ಬೋದು ಇನ್ನೂ. ಈಗ ಕನ್ನಡ ಚಿತ್ರರಂಗದ ಫ್ರೆಂಡ್ಸ್ ಎಲ್ಲ ಯಾವತ್ತೂ ಸಿಗ್ತಾ ಇರ್ತಾರೆ ಫೋನು ಮೂಲಕ. ಮರೆಯಲಾರದ ಏನಾದರೂ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ನೀವೇ ಬಂದ್ರೆ ದಿಢೀರ್ ಅಂತ ಈಗ ಮರೆಯಲಾರದ ಘಟನೆ ಇದು. ಮರೆಯಲಾರದಿಲ್ಲ, ಏನಿಲ್ಲ. ಎಲ್ಲವನ್ನೂ ಮರಿಬೇಕು ಅಂತಾನೆ ಇಲ್ಲಿ ಬರೋದು ನಾವು. ಎಲ್ಲವೂ ಮರೆದು ಶಾಂತವಾಗಿ, ಶಾಂತತೆ ಅಂದರೆ ಏನು, ನಾಳೆ ಏನು, ಮುಂದೇನು, ಆಮೇಲೆ ಏನು, ನೀರು ಬಿಡಿ, ಗೊಬ್ಬರ ಹಾಕಿ. ನಿಜ, ಆ ಗಿಡಗಳನ್ನ ನಾವು ಪ್ರೀತಿನ ಬೆಳೆಸಿದ್ರೆ ಅವು ನಮಗ್ ಫಲ ಕೊಡತ್ತೆ, ಕೊಡುತ್ತೆ, ನೆಮ್ಮದಿ ಕೊಡತ್ತೆ, ಖುಷಿ ಕೊಡತ್ತೆ. ಅದಕ್ಕಿಂತ ಹೆಚ್ಚಿಗೆ ಏನ್ ಬೇಕು ಮನುಷ್ಯನಿಗೆ? ಸೈಲೆಂಟ್ ಕೂತ್ಕೊಂಡು ನೋಡಿ, ಅಲ್ಲಿ ನವಿಲ್ ಬರುತ್ತೆ, ಇಲ್ಲಿ ಜಿಂಕೆ ಬರುತ್ತೆ, ನೋಡಿ ಬರ್ತದೆ, ಮಂಗ ಬರ್ತದೆ ಅಲ್ಲಿ ನೋಡಿ. ಥ್ಯಾಂಕ್ ಯು. ನಾನು ಹೇಳ್ದೇನೆ ಬಂದರೂ ಕೂಡ ನನಗೆ ತುಂಬ ಒಂದು ಒಳ್ಳೆ ಹೃದಯದಿಂದ ಮಾತಾಡಿಸಿ ತುಂಬ ಪ್ರೀತಿಯಿಂದ ನನಗೆ ತೋಟ ಎಲ್ಲ ತೋರಿಸಿದ್ರಿ. ಧನ್ಯವಾದ ನಿಮಗೆ. ನಿಮ್ಗೇನು ಸಿಗ್ತೋ ಬಿಡ್ತೋ ಗೊತ್ತಿಲ್ಲ, ನೀವು ಕೇಳಿದ್ದಕ್ಕೆ ನನಗೆ ಆ ಕೈ ಆಗಿದಷ್ಟು ಉತ್ತರ ಕೊಟ್ಟಿದ್ದೀನಿ. ನಿಮ್ಗೆ ಅದರಲ್ಲಿ ಏನಾದ್ರು ಸಿಕ್ಕಿದ್ರೆ. ಇದು ಖ್ಯಾತ ಹಿರಿಯ ನಟರಾದಂತಹ ರಾಮಕೃಷ್ಣ ಸರ್ ಮನದಾಳದ ಮಾತುಗಳು. ತೀರಾ ಸಾಮಾನ್ಯಳಾಗಿದ್ದ ನನ್ನ ಜೊತೆ ಮಾತನಾಡಿಸಿದ ರೀತಿ ಇದಾಗಿತ್ತು. ತೀರಾ ಸಿಂಪಲ್ ಆಗಿ ಅಷ್ಟೇ ಪ್ರೀತಿಯಿಂದ ನನ್ನ ಜೊತೆ ಮಾತಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಇದೇ ರೀತಿ ನಟನ ಜೀವನ ಮುಂದುವರಿಲಿ, ಇವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಆರೋಗ್ಯ ಆಯುಷ್ಯವನ್ನ ದೇವರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.